Good morning. Welcome to session 8 of chapter 1 of Consignment Accounting. Here straight away we are moving on to the problem. 1000 bicycles were consigned by Ramesh of Kolkata to Madhava of Rangoon at an invoice cost of rupees 150 each. Here 1000 bicycles are consigning by Ramesh to Madhava. Ramesh is a consigner, Madhava is a consignee. At an invoice cost of 150 each. So, consignment account data to goods sent on consignment account 1000 into 150. And ಈ ಪ್ರಾಬ್ಲಮಲ್ಲಿ ಒಂದು ಸ್ಪೆಷಾಲಿಟಿ ಏನು ಕೇಳಿದರೆ ಗೂಡ್ಸ್ ಆರ್ ಸೆಂಟ್ ಎಟ್ ಇನ್ವಾಯ್ಸ್ ಪ್ರೈಸ್. ಸೊ ನಾನು ನಿಮಗೊಂದು ಎಕ್ಸಾಂಪಲನ್ನು ಹೇಳಬೇಕು. ನೀವು ಒಂದು ಪೆನ್ನನ್ನು ಪರ್ಚೇಸ್ ಮಾಡ್ತೀರಿ ಅಂತಂದರೆ ಪೆನ್ನಿನ ಕಾಸ್ಟ್ 10 ರುಪೀಸ್ ಮತ್ತು ಅಂಗಡಿಯವನ ಪ್ರಾಫಿಟ್ 2 ರುಪೀಸ್ 12 ರುಪೀಸನ್ನು ಫಿಕ್ಸ್ ಮಾಡ್ತಾನೆ. ಸೊ ನಿಮಗೆ ಪೆನ್ ಈಸ್ ಅವೈಲೇಬಲ್ ಫಾರ್ 12 ರುಪೀಸ್. ಅದೇ ಶಾಪ್ ಓನರು ನಿಮಗೆ 10 ರುಪೀಸಿಗೆ ಪೆನ್ನನ್ನು ಕೊಟ್ಟರೆ ದ್ಯಾಟ್ ಈಸ್ ಕಾಸ್ಟ್ ಪ್ರೈಸ್. 10 ರುಪೀಸ್ನ ಕಾಸ್ಟ್ ಆಫ್ ದ ಪೆನ್ ಪ್ಲಸ್ 2 ರುಪೀಸ್ ಅವನ ಮಾರ್ಜಿನ್ ಪ್ರಾಫಿಟ್ ಇಟ್ಟು 12 ರುಪೀಸಿಗೆ ನಿಮಗೆ ಕೊಟ್ಟರೆ ದ್ಯಾಟ್ ಬಿಕಮ್ಸ್ ಇನ್ವಾಯ್ಸ್ ಪ್ರೈಸ್. ಓಕೆ, ಸೊ ಇನ್ವಾಯ್ಸ್ ಪ್ರೈಸ್ ಅಂತಂದರೆ ಇನ್ವಾಯ್ಸ್ ಪ್ರೈಸ್ ಈಸ್ ಮೇಡ್ ಅಪ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್. ಇಷ್ಟು ತಿಳ್ಕೊಳ್ಳಿ ಅಷ್ಟೇ. ಸೊ ಇಫ್ ಯು ಲುಕ್ ಇನ್ ಟು ದ ಪ್ರಾಬ್ಲಮ್ ಆ್ಯಂಡ್ ಯು ವೋಂಟ್ ಬೈಫರ್ಗೇಟ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಇನ್ವಾಯ್ಸ್ ಪ್ರೈಸ್. ಇಲ್ಲಿ ಕಾಸ್ಟ್ ಎಷ್ಟು ಪ್ರಾಫಿಟ್ ಎಷ್ಟು ಅಂತ ಕೇಳಿದರೆ ಈ ಪ್ರಾಬ್ಲಮಲ್ಲಿ ಗೊತ್ತಾಗೋದಿಲ್ಲ ನಿಮಗೆ. ಯಾಕೆಂತಂದರೆ ಕಾಸ್ಟ್ ಎಷ್ಟು ಪ್ರಾಫಿಟ್ ಅಂತ ಹೇಳುವಂಥದ್ದನ್ನು ಕೊಡಲಿಲ್ಲ. ಸೊ ನೀದರ್ ದ ಅಮೌಂಟ್ ಆಫ್ ಪ್ರಾಫಿಟ್ ನಾರ್ ದ ಕಾಸ್ಟ್ ಪ್ರೈಸ್ ಇಸ್ ಸ್ಟೇಟೆಡ್ ಇನ್ ದ ಪ್ರಾಬ್ಲಮ್. ಆದ್ದರಿಂದಾಗಿ ಇನ್ವಾಯ್ಸ್ ಪ್ರೈಸ್ನ ಮೀನಿಂಗನ್ನು ಮಾತ್ರ ಅರ್ಥ ಮಾಡಿಕೊಳ್ಳಿ. ಮತ್ತು ಕಾಸ್ಟ್ ಪ್ರೈಸಿಗೂ ಇನ್ವಾಯ್ಸ್ ಪ್ರೈಸಿಗೂ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಓಕೆ, ಯಾಕೆ ಕೇಳಿದರೆ ಕಾಸ್ಟ್ ಎಷ್ಟು ಪ್ರಾಫಿಟ್ ಎಷ್ಟು ಅಂತ ಹೇಳುವಂಥದ್ದನ್ನು ಇಲ್ಲಿ ಸಪ್ರೇಟಾಗಿ ಕೊಟ್ಟಿಲ್ಲ. ಆದ್ದರಿಂದ ಎಲ್ಲ ಕಡೆ ಎಲ್ಲೆಲ್ಲ ನಿಮ್ಗೆ ಇನ್ವಾಯ್ಸ್ ಪ್ರೈಸ್ ಬೇಕು ಅಲ್ಲೆಲ್ಲನೂ ಕೂಡ ಇದೇ 150 ರುಪೀಸನ್ನೇ ಕನ್ಸಿಡರ್ ಮಾಡ್ಕೋಬೇಕು. ನೆಕ್ಸ್ಟ್, Ramesh paid freight 10,000 and insurance 1,500. Expenses incurred by consigner. Consignment account data to bank account. So these two are the expenses. During the voyage, 100 bicycles were destroyed by fire and had to be thrown overboard. So while carrying the goods on a seaway, ನಾವು ಹಡಗಲ್ಲಿ ಅಥವಾ ಅದನ್ನು ಗೂಡ್ಸನ್ನು ತಕ್ಕೊಂಡು ಬರುವಾಗ ಫೈರಲ್ಲಿ ಬೆಂಕಿ ತಗುಲಿ ಗೂಡ್ಸು ಸುಟ್ಟು ಹೋಗ್ತದೆ. 100 ಬೈಸಿಕಲ್ಸ್ ಸುಟ್ಟು ಹೋಯಿತು. ಮತ್ತು ಸುಟ್ಟು ಹೋದಂತಹ ಬೈಸಿಕಲ್ ಪೂರ್ಣ ಸುಟ್ಟು ಹೋಗಿದೆ. ನಾಟ್ ಇವನ್ ಎ ಸಿಂಗಲ್ ರುಪಿ ಈಸ್ ರಿಕವರ್ಡ್ ಫ್ರಮ್ ದ್ಯಾಟ್. ಸೊ ಇಲ್ಲಿ ಫುಲ್ ಸುಟ್ಟು ಹೋದಂತಹ ಬೈಸಿಕಲ್ಸನ್ನು ಅದನ್ನು ಡಿಸ್ಪೋಸ್ ಮಾಡಬೇಕಾಗಿ ಬಂದಿದೆ. ನಾಟ್ ಇವನ್ ಎ ಸಿಂಗಲ್ ರುಪಿ ಈಸ್ ರಿಕವರ್ಡ್ ಫ್ರಮ್ ದ್ಯಾಟ್. Madhava took delivery of the remaining bicycles and paid 14,400 for custom duty. ಸೊ ಮಾಧವ ಕನ್ಸೈನಿ ಈಗ ಎಷ್ಟು ಬೈಸಿಕಲ್ಸನ್ನು ನೀವು ಪ್ರಾಬ್ಲಮನ್ನು ಓದ್ತಾ ಹೋದ ಹಾಗೇ ಅದನ್ನು ಎನಲೈಸ್ ಮಾಡ್ತಾ ಬರಬೇಕು, ಇಂಟರ್ಪ್ರೇಟ್ ಮಾಡ್ತಾ ಬರಬೇಕು. ಸೊ ಮಾಧವ ಹೌ ಮೆನಿ ಬೈಸಿಕಲ್ಸ್ ಹೀ ಕುಡ್ ಗೆಟ್ ಡೆಲಿವರಿ ಆಫ್? ಹಿ ಕ್ಯಾನ್ ಗೆಟ್ ಓನ್ಲಿ 900 ಬೈಸಿಕಲ್ಸ್. ಯಾಕೆ ಅಂತ ಕೇಳಿದರೆ 1000 ಬೈಸಿಕಲ್ಸ್ ವೇರ್ ಕನ್ಸೈನ್ಡ್, 100 ಬೈಸಿಕಲ್ಸ್ ವೇರ್ ಡಿಸ್ಟ್ರಾಯ್ಡ್ ಬೈ ಫೈರ್ and remaining bicycles ಅಂತಂದರೆ 900 bicycles. Okay, and 14,400 on account of custom duty he had paid. Custom duty in the hands of consignee is a non-recurring expense. ಎಬ್ನಾರ್ಮಲ್ ಲಾಸನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಮತ್ತು ಕನ್ಸೈನ್ಮೆಂಟ್ ಸ್ಟಾಕನ್ನು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಕನ್ಸಿಡರ್ ಮಾಡ್ತೇವೆ ತಾನೆ. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸನ್ನು ಯು ಮಸ್ಟ್ ಸೆಗ್ರಿಗೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ. Madhava sent a bank draft to Ramesh for 50,000 as advance payment. ಪ್ರಾಬ್ಲಮನ್ನು ಓದ್ತಾ ನೀವು ಜರ್ನಲ್ ಎಂಟ್ರಿ ಕನ್ಸ್ಟ್ರಕ್ಟ್ ಮಾಡ್ತಾ ಬರಬೇಕು ಸೆಂಟೆನ್ಸ್ ಬೈ ಸೆಂಟೆನ್ಸ್. ಯಾವ ಥರ ಅಂತ ಕೇಳಿದರೆ 1000 bicycles were consigned by Ramesh of Kolkata to Madhava of Rangoon at an invoice cost of 150 each. So goods are sent by Ramesh to Madhava. Ramesh is a consigner, Madhava is a consignee. Consignment account data to goods sent on consignment 1000 into 150, 15,000, 1,50,000 rupees. And Ramesh paid freight rupees 10,000 and insurance rupees 1,500. So Ramesh is a consigner. Consigner's expenses, journal entry is consignment account data to bank account.
During the voyage, 100 bicycles were destroyed. It is a abnormal loss. Goods destroyed by fire is a abnormal loss. So there is a formula for calculating abnormal loss. Cost or invoice price of the goods lost. Add proportionate non-recurring expenses incurred by consignor. Proportionate non-recurring expenses incurred by consignee. So this becomes the value of abnormal loss. ಈ ಥರ ನೀವು ಇಂಟರ್ಪ್ರೆಟ್ ಮಾಡ್ತಾ ಬಂದರೆ problem becomes very easy for you. Madhava sent a bank draft to Ramesh for 50,000 rupees. Bank account data to Ramesh's account. ಇಲ್ಲಿ 50,000 ಅಡ್ವಾನ್ಸ್ ಅನ್ನು ಪೇಮೆಂಟ್ ಮಾಡಿದ್ದಾನೆ. ಆ್ಯಂಡ್ ಲ್ಯಾಟರ್ ಅಕೌಂಟ್ ಸೇಲ್ಸ್ ಶೋಯಿಂಗ್ ದ್ಯಾಟ್ 800 bicycles were sold at 220 each. So journal entry for sales is consignee's account data to consignment account. ಸೇಲ್ಸ್ 800 into 220. ಇವಾಗ ಏನಾದರೂ ಸ್ಟಾಕ್ ಉಳಿಯಿತಾ ನೋಡಿ. 1000 bicycles were consigned, 100 bicycles were lost by fire, so 900. 800 bicycles are sold, 100 bicycles are there in stock. Next, expenses incurred by Madhava on ಈ ಥರ ನೀವು ಸ್ಟಾಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು. Expenses incurred by Madhava on godown rent and advertisement etc. amounted to 2,000 rupees. Expenses incurred by consignee in relation to sale is 2,000 rupees. It's a recurring expense. Once again, consignment account data to consignee's account. Madhava is entitled to a commission of 5% on sales. So journal entry for commission is consignment account data to consignee's account. 5% on sales. ಎಷ್ಟು ಸೇಲ್ ಆಗಿದೆಯೋ ಅದರ ಮೇಲೆ 5%. Due to defect in policy, nothing is recovered from insurance company. ಒಂದು ಸ್ಪೆಷಲ್ ಕೇಸ್ ಏನು ಅಂತ ಕೇಳಿದರೆ, ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಗೂಡ್ಸನ್ನು ನಾವು ರೋಡ್ ವೇನಲ್ಲಿ ಆಗಿರ್ಬೋದು, ವಾಟರ್ ವೇನಲ್ಲಿ ಆಗಿರ್ಬೋದು, ಅಥವಾ ಏರ್ ವೇನಲ್ಲಿ ಆಗಿರ್ಬೋದು ತಕ್ಕೊಂಡು ಬರುವಂಥದ್ದು ಇಟ್ಸ್ ನಾಟ್ ಸೋ ಈಸಿ ಅಲ್ವಾ. ಸೊ ರಿಸ್ಕ್ ಆಫ್ ಲಾಸ್ ಈಸ್ ಆಲ್ವೇಸ್ ದೇರ್. ಅದು ಥೆಫ್ಟ್ ಆಗಿರ್ಬೋದು, ಫೈರ್ ಅಟ್ಯಾಕ್ ಆಗ್ಬೋದು, ಅಥವಾ ಏನೇನೋ ಪ್ರಾಬ್ಲಮ್, ಫ್ಲಡ್ ಆಗಿರ್ಬೋದು, ನ್ಯಾಚುರಲ್ ಅಥವಾ ಅನ್ಯಾಚುರಲ್ ರೀಸನ್ ಆಗಿರ್ಬೋದು, ಏನೇ ಆದ್ರೂ ಗೂಡ್ಸು ಲಾಸ್ ಆಗುವಂತಹ ಚಾನ್ಸ್ ಇದೆ. ಸೊ ಈ ಗೂಡ್ಸ್ ಕಳೆದು ಹೋಗುವಂತಹ ಭಯ ಇರುವಾಗ ಯಾವತ್ತೂ ನಾವು ಇನ್ಶೂರೆನ್ಸನ್ನು ಮಾಡಿಸ್ಕೋಬೇಕು. ಇನ್ಶೂರೆನ್ಸ್ ಫಾರ್ ಗೂಡ್ಸ್ ಈಸ್ ಅವೈಲೇಬಲ್. ಸೊ ಈ ಥರ ಇನ್ಶೂರೆನ್ಸ್ ಮಾಡಿಸಿದಾಗ ಕೆಲವು ಫುಲ್ ವ್ಯಾಲ್ಯೂ ಆಫ್ ಗೂಡ್ಸ್, ಈಗ ನಾವಿಲ್ಲಿ ಈ ಪ್ರಾಬ್ಲಮಿಗೆ ಪರ್ಟಿಕ್ಯುಲರ್ ಆಗಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, 1000 ಬೈಸಿಕಲ್ಸಿಗೆ ಇನ್ಶೂರೆನ್ಸ್ ಪಾಲಿಸಿಯನ್ನು ಪರ್ಚೇಸ್ ಮಾಡಿದ್ದಾನೆ ರಮೇಶ್. ಪಾಲಿಸಿ ಪರ್ಚೇಸ್ ಮಾಡಿದ್ದಾನೆ ಅಂತಂದರೆ ಗೂಡ್ಸ್ ಹಾಳಾದಾಗ ಇನ್ಶೂರೆನ್ಸ್ ಕಂಪನಿಯಿಂದ ನಿಮಗೆ ಆ ಗೂಡ್ಸ್ನ ಅಮೌಂಟ್ ಬರ್ತದೆ. ಅಂದರೆ ನೀವು ಪ್ರೀಮಿಯಮನ್ನು ಪೇಮೆಂಟ್ ಮಾಡಬೇಕು. ರಮೇಶ್ ಪ್ರೀಮಿಯಮನ್ನು ಪೇಮೆಂಟ್, ಇನ್ಶೂರೆನ್ಸ್ ಪಾಲಿಸಿಯನ್ನು ಪರ್ಚೇಸ್ ಮಾಡಿ ಪ್ರೀಮಿಯಮ್ ಪೇಮೆಂಟ್ ಮಾಡಿದರೆ ಅವನಿಗೆ ಫುಲ್ ಬೈಸಿಕಲ್ಸ್ ಫೈರಲ್ಲಿ ಲಾಸ್ ಆದಾಗ ಇನ್ಶೂರೆನ್ಸ್ ಕಂಪನಿ ಕೊಡ್ತದೆ. ಯಾವ ಥರ ಹೆಲ್ತ್ ಇನ್ಶೂರೆನ್ಸಲ್ಲಿ ಒಬ್ಬ ವ್ಯಕ್ತಿಗೆ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡಿ ಅವನು ಡೆತ್ ಆದಾಗ, ನ್ಯಾಚುರಲ್ ಡೆತ್ ಆದಾಗ ಅವನಿಗೆ ಕಾಂಪನ್ಸೇಷನ್ ಅಂತ ಕೊಡ್ತಾರೋ, ಪ್ರೀಮಿಯಂ ಪೇ ಮಾಡಿದರೆ ತಾನೇ ನಿಮಗೆ ಕಾಂಪನ್ಸೇಷನ್ ಸಿಗುವಂಥದ್ದು. ಸೊ ಕಾಂಪನ್ಸೇಷನನ್ನು ಕೊಡ್ತಾರೋ, ಅದೇ ಥರ ಫುಲ್ ವ್ಯಾಲ್ಯೂ ಆಫ್ ಪಾಲಿಸಿಯನ್ನು ಕೊಡ್ತಾರೋ, ಅದೇ ಥರ ಗೂಡ್ಸ್ ಇನ್ಶೂರೆನ್ಸಲ್ಲಿ ಗೂಡ್ಸು ಲಾಸ್ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಅದರ ಅಮೌಂಟನ್ನು ಇನ್ಶೂರೆನ್ಸ್ ಕಂಪನಿ ಕಾಂಪನ್ಸೇಷನನ್ನು ಕೊಡ್ತದೆ. ಅಂದರೆ ಗೂಡ್ಸ್ನ ವ್ಯಾಲ್ಯೂವನ್ನು ರಿಕವರ್ ಮಾಡಿ ಕೊಡ್ತದೆ. ಸೊ ಇದಿಷ್ಟು ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಂಡು ನಾನು ಈ ಸೆಂಟೆನ್ಸನ್ನು ಹೇಳ್ತಾ ಇದ್ದೇನೆ. ಡ್ಯೂ ಟು ಡಿಫೆಕ್ಟ್ ಇನ್ ಪಾಲಿಸಿ, ಹಾಗೆ ಇನ್ಶೂರ್ ಮಾಡಿದಂತಹ ಆ ಪಾಲಿಸಿಯಲ್ಲೇ ಏನೋ ಪ್ರಾಬ್ಲಮ್ ಇರೋದ್ರಿಂದ ನಥಿಂಗ್ ಈಸ್ ರಿಕವರ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ. ಸೊ ಹಿ ಸಪೋಸ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಲಾಸ್ಟ್ ಬೈ ಫೈರ್ ಅಲ್ವಾ. ಅವನು ಇನ್ಶೂರೆನ್ಸ್ ಮಾಡಿದ್ದಾನೆ, ಈ ಸೆಂಟೆನ್ಸ್ ಇದೆ ಅಂತಂದರೆ ಇನ್ಶೂರೆನ್ಸ್ ಮಾಡಿದ್ದಾನೆ ಅವನು 1000 ಬೈಸಿಕಲ್ಸಿಗೆ. ಸೊ ಆ 100 ಬೈಸಿಕಲ್ಸ್ ಫೈರಲ್ಲಿ ಲಾಸ್ ಆದ್ದಕ್ಕೆ ನಿಜವಾಗ್ಲೂ ಹಿ ಸಪೋಸ್ ಟು ಗೆಟ್ ಹೌ ಮಚ್, 100 into 150. ಸೊ 15,000 rupees ಹಿ ಮಸ್ಟ್ ಗೆಟ್. ಓಕೆ, ಬಟ್ 15,000 ಅವನಿಗೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ದರ್ ಈಸ್ ಅ ಲೂಪ್ ಹೋಲ್ ಇನ್ ದ ಪಾಲಿಸಿ, ದರ್ ಈಸ್ ಅ ಡಿಫೆಕ್ಟ್ ಇನ್ ದ ಪಾಲಿಸಿ. ಓಕೆ, therefore nothing is recovered. ಸೊ ನಿಮಗೆ ಏನಾದರೂ ಇನ್ಶೂರೆನ್ಸ್ ಕಂಪನಿಯಿಂದ ಸಿಗ್ತಾ ಇದೆ, ಸಪೋಸ್ ಇನ್ಶೂರೆನ್ಸ್ ಕಂಪನಿ ಗಿವ್ಸ್ ಯು 10,000 ಅಂದರೆ ಎಷ್ಟು ಎಬ್ನಾರ್ಮಲ್ ಲಾಸ್ ಆಗಿದೆ, ಅಷ್ಟು ನಿಜವಾದ ಲಾಸ್ ಅಲ್ಲ. ಅದರಿಂದ ಇನ್ಶೂರೆನ್ಸ್ ಕಂಪನಿ ಕೊಟ್ಟ ಅಮೌಂಟನ್ನು ಯು ಹ್ಯಾವ್ ಟು ಡಿಡಕ್ಟ್. ಪ್ರಿಪೇರ್ necessary ledger accounts in the books of Ramesh and Madhava. In the books of both the parties. Let's solve the problem now. One ledger accounts in the books of, ಇಷ್ಟೇ ಕೊಡ್ತಾರೆ, ಪ್ರಿಪೇರ್ ನೆಸೆಸರಿ ಲೆಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್ ಹೇಳಿ. ಸೊ
ನೆಸೆಸರಿ ಲೆಜರ್ ಅಕೌಂಟ್ಸ್ ಅಂದರೆ ಯಾವುದೆಲ್ಲ ಲೆಜರ್ ಅಕೌಂಟ್ಸ್ ಅಂತ ನಿಮಗೆ ಗೊತ್ತಿರಬೇಕು. ಇನ್ ದ ಬುಕ್ಸ್ ಆಫ್ ಕನ್ಸೈನರ್ 5 ಲೆಜರ್ ಅಕೌಂಟ್ಸ್, ಇನ್ ದ ಬುಕ್ಸ್ ಆಫ್ ಕನ್ಸೈನಿ ಮೇಯ್ನಾಗಿ ನಿಮಗೆ 1 ಮಾಡಿದರೆ ಸಾಕು, ತಪ್ಪಿದರೆ 2 ಲೆಜರ್ ಅಕೌಂಟ್ಸ್ ಕಮಿಷನ್ ಅಕೌಂಟನ್ನು ಮಾಡಬೇಕಾಗ್ತದೆ. ಸೊ ಲೆಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಕನ್ಸೈನರ್ ಮಾಡುವಾಗ ಪ್ರಪ್ರಥಮವಾಗಿ ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನೀಸ್ ಅಕೌಂಟ್, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್, ಎಬ್ನಾರ್ಮಲ್ ಲಾಸ್ ಅಕೌಂಟ್. ಸೊ ಈ 5 ಅಕೌಂಟ್ಗಳನ್ನು ನೀವು ಓಪನ್ ಮಾಡಬೇಕು. ಒನ್ಸ್ ಅಗೇನ್, ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನೀಸ್ ಅಕೌಂಟ್, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್, ಎಬ್ನಾರ್ಮಲ್ ಲಾಸ್ ಅಕೌಂಟ್. ಕನ್ಸೈನಿಯ ಬುಕ್ಕಲ್ಲಿ ಕನ್ಸೈನರ್ಸ್ ಅಕೌಂಟ್, ಕಮಿಷನ್ ಅಕೌಂಟ್, 2 ಲೆಜರ್ ಅಕೌಂಟ್ಸ್ ಯು ನೀಡ್ ಟು ಡೂ. ಆ್ಯಂಡ್ 2 ವರ್ಕಿಂಗ್ ನೋಟುಗಳು, ಎಬ್ನಾರ್ಮಲ್ ಲಾಸ್ಗೊಂದು ವರ್ಕಿಂಗ್ ನೋಟ್, ಕನ್ಸೈನ್ಮೆಂಟ್ ಸ್ಟಾಕಿಗೊಂದು ವರ್ಕಿಂಗ್ ನೋಟ್. ಯಾವತ್ತೂ ನೆನಪಿಟ್ಕೊಳ್ಳಿ. ಸೊ ಇಷ್ಟು ಹೇಳಿದೆ ನಾನು. ವಿ ಹ್ಯಾವ್ ಓವರ್ಲುಕ್ ದ ಪ್ರಾಬ್ಲಮ್. 1000 bicycles were consigned by Ramesh of Kolkata to Madhava of Rangoon. See, consignment account data to consignment account ಅಲ್ಲಿ in the books of Ramesh, consignment account data to goods sent on consignment account 1,50,000. ಯಾಕೆ 1000 into 150. Ramesh paid freight 10,000 and insurance 1,500. So to bank account 11,500 rupees. And next, during the voyage 100 bicycles were destroyed by fire. ಇದಕ್ಕೆ ನಾವು separate working note to calculate abnormal loss. Madhava took delivery of the remaining bicycles and paid 14,400 for custom duty. Expenses incurred by consignee to Madhava's account 14,400 rupees. And next, Madhava sent a bank draft to Ramesh for 50,000. ಸೊ ಅಡ್ವಾನ್ಸ್ ಪೇಮೆಂಟಿಗೆ ಜರ್ನಲ್ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೇಟಾ ಟು ಕನ್ಸೈನರ್ಸ್ ಅಕೌಂಟ್, ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಅದನ್ನು ಬರೀಲಿಕ್ಕಿಲ್ಲ. ನೆಕ್ಸ್ಟ್, ಲ್ಯಾಟರ್ ಸೆಂಟ್ ಆನ್ ಅಕೌಂಟ್ ಸೇಲ್ಸ್ ಶೋಯಿಂಗ್ 800 bicycles were sold at 220. 800 ಸೇಲ್ಗೆ ಜರ್ನಲ್ ಎಂಟ್ರಿ, ಕನ್ಸೈನೀಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್, ಮಾಧವಾಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಬೈ ಮಾಧವಾಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಕನ್ಸೈನ್ಮೆಂಟ್ ಅಕೌಂಟನ್ನು ನೀವು ಮಾಡುವಾಗ ಬೈ ಮಾಧವಾಸ್ ಅಕೌಂಟ್ 800 into 220, 1,76,000. And next, expenses incurred by Madhava on godown rent and advertisement etc. amounted to 2,000. So expenses incurred by consignee, once again consignment account data to Madhava's account. Since you are preparing consignment account, it appears as to Madhava's account 2,000 rupees. And next, Madhava is entitled to a commission of 5% on sales. So sale is 1,76,000. Journal entry is consignment account data to Madhava's account 5% on 1,76,000. Next, here, due to defect in policy, nothing is recovered from insurance company. For this, you need not prepare the journal entry. Again, you are treating it along with abnormal loss. Here, ಇನ್ನು ನಾನು ನಿಮಗೆ ಮೊದಲೇ ಹೇಳಿದ ಹಾಗೆಯೇ 2 ಜರ್ನಲ್ ಎಂಟ್ರಿಯನ್ನು ಬಿಡಬೇಕು, ಸ್ಪೇಸ್ ಬಿಡಬೇಕು, ಕನ್ಸೈನ್ಮೆಂಟ್ ಸ್ಟಾಕ್ಗೆ ಮತ್ತು ಎಬ್ನಾರ್ಮಲ್ ಲಾಸಿಗೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ಕನ್ಸೈನ್ಮೆಂಟಿಗೆ. ಸೊ ಇಲ್ಲಿ ಈಗ ನೀವು ಲೆಜರ್ ಅಕೌಂಟನ್ನು ಡೈರೆಕ್ಟ್ ಪ್ರಿಪೇರ್ ಮಾಡುವಾಗ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಮತ್ತು ಎಬ್ನಾರ್ಮಲ್ ಲಾಸಿಗೆ ನೀವು ಸ್ಪೇಸನ್ನು ಬಿಡಬೇಕು. ನಿಮ್ಗೆ ಗೊತ್ತಿಲ್ಲ ತಾನೆ ಕ್ಯಾಲ್ಕುಲೇಷನ್ನು. ಸೊ ಇಲ್ಲಿ ನೋಡಿ, ಬೈ ಎಬ್ನಾರ್ಮಲ್ ಲಾಸ್ ಬೈ ಕನ್ಸೈನ್ಮೆಂಟ್ ಸ್ಟಾಕ್. ಕನ್ಸೈನ್ಮೆಂಟ್ ಸ್ಟಾಕ್ ಇದೆಯಾ ಅಂತೇಳಿ ಹೇಗೆ ನೋಡೋದು ಅಂತೇಳಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಹೇಗೆ 1000 bicycles minus 100 bicycles are lost minus 800 bicycles sold. ಸೊ 100 bicycles ಸ್ಟಾಕಲ್ಲಿ ಇದೆ. ನಾವು ಕ್ಯಾಲ್ಕುಲೇಟ್ ಮಾಡುವ ಅಂದರೆ ಕನ್ಸೈನ್ಮೆಂಟ್ ಸ್ಟಾಕ್ ಇದೆ. ಓಕೆ, ಸೊ ಇಲ್ಲಿ ಸ್ಪೇಸನ್ನು ಬಿಟ್ಟುಬಿಡಿ. ಬೈ ಎಬ್ನಾರ್ಮಲ್ ಲಾಸ್ ಅಕೌಂಟ್ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂತ ಬರೆದು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಸ್ಪೇಸನ್ನು ಬಿಟ್ಟುಬಿಡಿ. ಓಕೆ, ನೆಕ್ಸ್ಟ್ ವರ್ಕಿಂಗ್ ನೋಟಿಗೆ ಬನ್ನಿ. ಇಲ್ಲಿ ವರ್ಕಿಂಗ್ ನೋಟ್ ಇದೆ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಎಬ್ನಾರ್ಮಲ್ ಲಾಸ್. ಎಬ್ನಾರ್ಮಲ್ ಲಾಸ್ 100 goods are 100 units, 100 bicycles are lost during transit. So 100 into 150, 15,000. Add proportionate non-recurring expenses incurred by consignor. So ಇಲ್ಲಿ ಬರೆದ ಹಾಗೆಯೇ ನಾವು ಇಲ್ಲಿ ನೋಡಿ, ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್, ಫ್ರೈಟ್ 10,000, ಇನ್ಶೂರೆನ್ಸ್ 1,500. ಸೊ ಇಲ್ಲಿ ನೋಡಿ 10,000 plus 1,500, 11,500.
11,500 for 1000 bicycles into 100 abnormal loss, ಪ್ರಪೋರ್ಷನೇಟ್ ಅಲ್ವಾ, ಅದಕ್ಕೆ ನೋಡಿ ನಾವು ಪ್ರಪೋರ್ಷನೇಟ್ ಅಂತ ಕರೆಯೋದು. ನೆಕ್ಸ್ಟ್, ಆ್ಯಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ. ಇಲ್ಲಿ ನಿಲ್ ಯಾಕೆ ಅಂತ ಕೇಳಿದರೆ, ಕನ್ಸೈನಿಯ ಎಕ್ಸ್ಪೆನ್ಸಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೂ ನಾವು ಅದನ್ನು ನಿಲ್ ಅಂತೇಳಿ ಬರೀಬೇಕು. ಯಾಕಂದರೆ ಎಬ್ನಾರ್ಮಲ್ ಲಾಸಿಗೂ ಕನ್ಸೈನಿಗೂ ಯಾವ ಸಂಬಂಧನೂ ಇಲ್ಲ. ಗೂಡ್ಸನ್ನು ತಗೊಂಡು ಬರುವಾಗ ಗೂಡ್ಸ್ ಕನ್ಸೈನಿಗೆ ರೀಚ್ ಆಗುವ ಮೊದಲೇ ಕನ್ಸೈನರ್ನ ಕೈಯಲ್ಲಿ ಲಾಸ್ ಆದದ್ರಿಂದಾಗಿ ಎಬ್ನಾರ್ಮಲ್ ಲಾಸ್ ಯಾರ ಕೈಯಲ್ಲಾಗಿದೆ ಅಂತ ನೋಡಿಕೊಂಡು ಅದರಲ್ಲಿ ಕನ್ಸೈನಿಯನ್ನು ಇನ್ಕ್ಲೂಡ್ ಮಾಡಲಿಕ್ಕಿಲ್ಲ. ಇನ್ ಆಲ್ಮೋಸ್ಟ್ ಆಲ್ ಕೇಸಸ್ಗಳಲ್ಲಿ ಕನ್ಸೈನರ್ನ ಕೈಯಲ್ಲೇ ಎಬ್ನಾರ್ಮಲ್ ಲಾಸ್ ಆಗಿಬಿಡ್ತದೆ. ಕನ್ಸೈನಿಯ ಕೈಯಲ್ಲಿ ಆದರೆ ಗೂಡ್ಸ್ ಆಫ್ಟರ್ ದ ಗೂಡ್ಸ್ ಆರ್ ಬೀನ್ ರೀಚ್ಡ್ ಟು ಕನ್ಸೈನಿ ಎಬ್ನಾರ್ಮಲ್ ಲಾಸ್ ಆಯಿತು ಅಂತಂದರೆ ಆಗ ಆ್ಯಡ್ ಮಾಡಬೇಕು ಕನ್ಸೈನಿಯ ಎಕ್ಸ್ಪೆನ್ಸ್. ಅದು ಅಲ್ಲದೇನೆ ಕನ್ಸೈನೀಸ್ ಎಕ್ಸ್ಪೆನ್ಸನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಒನ್ಸ್ ಅಗೇನ್ ಹೇಳ್ತೇನೆ ಕೇಳಿ. ಗೂಡ್ಸ್ ಯಾರ ಕೈಯಲ್ಲಿ ಲಾಸ್ ಆಯಿತು ನೋಡಿ, ಕನ್ಸೈನರ್ನ ಕೈಯಲ್ಲಿ ಆಗಿದ್ದರೆ ಎಬ್ನಾರ್ಮಲ್ ಲಾಸಿನ ಕ್ಯಾಲ್ಕುಲೇಷನಲ್ಲಿ ಕನ್ಸೈನಿಯ ಎಕ್ಸ್ಪೆನ್ಸ್ಗಳನ್ನು ಆ್ಯಡ್ ಮಾಡೋದಕ್ಕಿಲ್ಲ. ಸೊ ಇಲ್ಲಿ ಕನ್ಸೈನರ್ನ ಕೈಯಲ್ಲಿ ಗೂಡ್ಸ್ ಲಾಸ್ ಆದದ್ರಿಂದ ಕನ್ಸೈನಿಯ ಎಕ್ಸ್ಪೆನ್ಸನ್ನು ಆ್ಯಡ್ ಮಾಡಿಲ್ಲ. ಲೆಸ್ ಅಮೌಂಟ್ ರಿಸೀವ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಇದ್ದರೆ ಅದನ್ನು ಲೆಸ್ ಮಾಡಿ ಬರಿಬೇಕು. ಇಲ್ಲಿ ಇಲ್ಲ, ಆದ್ದರಿಂದಾಗಿ 16,150 ಅಲ್ಲಿ ಇನ್ಶೂರೆನ್ಸ್ ಕಂಪನಿ ನಿಲ್ಲಿದೆ, ಅದರ ನಂತರ ನೀವು 16,150 ಬರ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಇದ್ದದ್ರಿಂದಾಗಿ ನಾನು ಅದನ್ನು ಫಸ್ಟಿಗೆ ತಗೊಳ್ಳಿಲ್ಲ, ಆಮೇಲೆ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ಅದನ್ನು ಕೆಳಗಡೆ ಬರೆದು ಬರೆದಿದ್ದೇನೆ. ಸೊ ಎಬ್ನಾರ್ಮಲ್ ಲಾಸ್ 16,150 ಇಲ್ಲಿ ಬನ್ನಿ. ಬೈ ಎಬ್ನಾರ್ಮಲ್ ಲಾಸ್ 16,150. ಎಬ್ನಾರ್ಮಲ್ ಲಾಸ್ ಇದೆ ಅಂತಂದರೆ ಲೆಜರ್ ಅಕೌಂಟಲ್ಲಿ ಬೈ ಎಬ್ನಾರ್ಮಲ್ ಲಾಸ್ ಬರೀಬೇಕು. ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಇನ್ ದ ಬುಕ್ಸ್ ಆಫ್ ಕನ್ಸೈನರ್. ಕನ್ಸೈನ್ಮೆಂಟ್ ಸ್ಟಾಕ್ ಇದೆ ಅಂತಂದರೆ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂತ ಬರೀಬೇಕು. ಸೊ ಲೆಟ್ ಮಿ ಶೋ ಯು ದ ವರ್ಕಿಂಗ್ ನೋಟ್ ಫಾರ್ ಕನ್ಸೈನ್ಮೆಂಟ್ ಸ್ಟಾಕ್. ವ್ಯಾಲ್ಯೂ ಆಫ್ ಗೂಡ್ಸ್ ಇನ್ ಸ್ಟಾಕ್ ಆಲ್ರೆಡಿ ನಾನು ಹೇಳಿದ ಹಾಗೆಯೇ 100 into 150 ಇಸ್ ದ ಕಾಸ್ಟ್ ಈಸ್ ಈಕ್ವಲ್ ಟು 15,000. ಓಕೆ, ಆ್ಯಡ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್. ಈಗ ಕನ್ಸೈನ್ಮೆಂಟ್ ಸ್ಟಾಕಲ್ಲಿ ಗೂಡ್ಸು ಕನ್ಸೈನಿಗೆ ತಲುಪಿದ ಮೇಲೆ ಸ್ಟಾಕ್ ಉಳಿಯುತ್ತಾನೆ. ಗೂಡ್ಸು ಕನ್ಸೈನಿಗೆ ಕಳಿಸ್ಕೊಡ್ತಾನೆ. ಅಗೇನ್ ಕನ್ಸೈನಿ ಸೇಲ್ಸ್ ಸಮ್ ಅಮೌಂಟ್ ಆಫ್ ಗೂಡ್ಸ್. ಓಕೆ, ಅಕಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್ 1,000 bicycles ಆರ್ ಸೆಂಟ್ ಬೈ ಕನ್ಸೈನರ್ ಟು ಕನ್ಸೈನಿ, ರಮೇಶ್ ಟು ಮಾಧವ. Out of 1,100 goods are lost during transit itself, and the remaining 900 goods are reached to consignee, and out of 900, 800 bicycles are sold by Madhava. So remaining bicycles is 100. So 100 bicycles at a cost, at an invoice price of 150, 15,000 rupees. Add proportionate non-recurring expenses of consignor. This remains the same, 1,150. Again add proportionate non-recurring expenses of consignee, 1,600. Why? Because 14,400 consignee paid as custom duty. ಫಸ್ಟಿಗೆ ಹೇಳಿದ್ದಾರೆ ನೋಡಿ, ಇದು ಅದನ್ನು ಮಾತ್ರ ಬರೀಬೇಕು. ಈ ಕೆಳಗಡೆ ಹೇಳಿದಂಥ ಗೋಡೌನ್ ರೆಂಟ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ನಾನು ಕೊಟ್ಟ ಲಿಸ್ಟ್ ಪ್ರಕಾರ ರಿಕರಿಂಗ್ ಇನ್ ನೇಚರ್. ಸೊ ಕನ್ಸೈನಿಯ ನಾನ್ ರಿಕರಿಂಗ್ ಈಸ್ 14,400 ಆನ್ ಅಕೌಂಟ್ ಆಫ್ ಕಸ್ಟಮ್ ಡ್ಯೂಟಿ ಓನ್ಲಿ. ಸೊ 14,400 for 900 bicycles into 400, it is 1,600. 100 is total number of bicycles in stock, 1,600. So totally 17,750 you have to carry forward to this. ಕನ್ಸೈನ್ಮೆಂಟ್ ಸ್ಟಾಕ್ 17,750. ಆ್ಯಡ್ ಮಾಡಿ ಯಾವ ಸೈಡ್ ಗ್ರೇಟರ್ ಇದೆ ನೋಡ್ಕೊಳ್ಳಿ. ಕ್ರೆಡಿಟ್ ಸೈಡ್ ಇಸ್ ಗ್ರೇಟರ್ ದ್ಯಾನ್ ಡೆಬಿಟ್ ಸೈಡ್ ಅಕಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್. ಇಲ್ಲಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್ 23,200. ಆ್ಯಂಡ್ ದ ಸೆಕೆಂಡ್ ಅಕೌಂಟ್ ಈಸ್ ಮಾಧವಾಸ್ ಅಕೌಂಟ್, ಮೀನ್ಸ್ ಕನ್ಸೈನೀಸ್ ಅಕೌಂಟ್. ಇಲ್ಲಿ ಜರ್ನಲ್ ಎಂಟ್ರಿ ಮಾಡಲಿಕ್ಕೆ ಇಲ್ಲದೇ ಇರೋದ್ರಿಂದ ಡೈರೆಕ್ಟಾಗಿ ಬರೀತಾ ಬರುವ ಇಲ್ಲಿ ನೋಡ್ಕೊಳ್ಳಿ. ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಬೈ ಮಾಧವಾಸ್ ಅಕೌಂಟ್ ಇದೆ. ಮಾಧವದ ಅಕೌಂಟಲ್ಲಿ ಟು ಕನ್ಸೈನ್ಮೆಂಟ್ ಆಗಿ ಬರ್ತದೆ, 1,76,000. ಅಗೇನ್ ಇಲ್ಲಿ ಮಾಧವಾಸ್ ಅಕೌಂಟಲ್ಲಿದೆ. ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಇಟ್ಟರೆ ಟು ಮಾಧವಾಸ್ ಅಕೌಂಟ್ 14,400. ಸೊ ಮಾಧವಾಸ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಬೈ ಕನ್ಸೈನ್ಮೆಂಟ್ 14,400. ಬೈ ಕನ್ಸೈನ್ಮೆಂಟ್ 14,400. ನೆಕ್ಸ್ಟು ಅಡ್ವಾನ್ಸ್ ಪೇಮೆಂಟಿಗೆ ಜರ್ನಲ್ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್. ಸೊ ಕನ್ಸೈನೀಸ್ ಅಕೌಂಟ್ ಮಾಡುವಾಗ ಬೈ ಬ್ಯಾಂಕ್ ಅಕೌಂಟ್ 50,000 rupees. ನೆಕ್ಸ್ಟು ಇಲ್ಲೇ ಇದೆ ನೋಡಿ ಎಂಟ್ರೀಸ್. ಟು ಮಾಧವಾಸ್ ಅಕೌಂಟ್ 2,000. ಸೊ ಇಲ್ಲಿ ಬೈ ಕನ್ಸೈನ್ಮೆಂಟ್ ಅಕೌಂಟ್ 2,000. ಟು ಮಾಧವಾಸ್ ಅಕೌಂಟ್ 8,800 ಫಾರ್ ಕಮಿಷನ್, ಬೈ ಕನ್ಸೈನ್ಮೆಂಟ್ ಅಕೌಂಟ್ 8,800. ಇನ್ನು ಅವಾಗ ಕೊಟ್ಟಂತಹ 50,000 rupees
ಫುಲ್ 1000 ಬೈಸಿಕಲ್ಸ್ಗೆ. 100 ಬೈಸಿಕಲ್ಸ್ ಸ್ಟಾಕಲ್ಲಿದೆ ತಾನೆ. ಸೊ ಅದನ್ನು ನೆಕ್ಸ್ಟ್ ಇಂಟರ್ವಲಲ್ಲಿ ಅವನು ಸೇಲ್ ಮಾಡ್ತಾ ಇರುವಂಥದ್ದು. ಸೊ ಅಡ್ವಾನ್ಸ್ ಶುಡ್ ಬಿ ಅಡ್ಜಸ್ಟೆಡ್ ಪ್ರಪೋರ್ಷನೇಟ್ಲಿ. ಸೊ ಪ್ರಪೋರ್ಷನೇಟ್ಗೆ ಅಡ್ವಾನ್ಸ್ ಎಷ್ಟು ಎಕ್ಸ್ಟ್ರಾ ಕೊಟ್ಟಾಗಾಯ್ತು ಅವನು 50,000 ಫಾರ್ 1000 ಬೈಸಿಕಲ್ಸ್. ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ದಿಸ್ ಈಸ್ ಅ ಪೋರ್ಷನ್ ಆಫ್ ಅಡ್ವಾನ್ಸ್ ಟು ಬಿ ಕ್ಯಾರಿ ಫಾರ್ವರ್ಡ್ ಟು ನೆಕ್ಸ್ಟ್ ಇಂಟರ್ವಲ್. 50,000 is the advance given for 1000 bicycles into 100 bicycles. ಸ್ಟಾಕ್ ಉಳಿದಿದೆ ಅಂತಂದರೆ ಈ ಎಂಟ್ರಿಯನ್ನು ಪಾಸ್ ಮಾಡಬೇಕು. ಎಷ್ಟು ಅಡ್ವಾನ್ಸು ಸ್ಟಾಕಲ್ಲಿ ಸೇರಿ ಹೋಗಿದೆ ನೆಕ್ಸ್ಟ್ ಇಂಟರ್ವಲ್ಗೆ ಅಡ್ಜಸ್ಟ್ ಮಾಡಲಿಕ್ಕೆ, ಇಂಟು 100 ಈಸ್ ಈಕ್ವಲ್ ಟು 5000. ನೆಕ್ಸ್ಟ್ ಇನ್ನು ಟೋಟಲ್ ಮಾಡಿ ಬೈ ಬ್ಯಾಂಕ್ ಅಕೌಂಟ್ 1,05,800 rupees. ಸೊ 1,05,800 rupeesನ್ನು ಕನ್ಸೈನರಿಗೆ ಪೇ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್, ಕನ್ಸೈನರ್ಗೆ ಪೇ ಮಾಡಬೇಕು. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಇದು ಗೊತ್ತಿರ್ಬೋದು ನಿಮಗೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಜರ್ನಲ್ ಎಂಟ್ರಿ ಇನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಫಾರ್ ಕ್ಲೋಸಿಂಗ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಬೈ ಟ್ರಾನ್ಸ್ಫರಿಂಗ್ ಇಟ್ ಟು ಟ್ರೇಡಿಂಗ್ ಅಕೌಂಟ್ by consignment account and to purchases account, entry remains the same. And next consignment stock account. ಸೊ ಇಲ್ಲಿ ಕನ್ಸೈನ್ಮೆಂಟ್ ಸ್ಟಾಕ್ ಯಾವ ಥರ ಇದೆ, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂತ ಇದೆ. ಕನ್ಸೈನ್ಮೆಂಟ್ ಅಕೌಂಟಲ್ಲಿ ನೀವು ಕನ್ಸೈನ್ಮೆಂಟ್ ಅಕೌಂಟನ್ನು ಮಾಡಲಿಕ್ಕೆ ಬಂದರೆ ಸಾಕು, ಅದನ್ನು ಬೇಸಾಗಿಟ್ಕೊಂಡೇ ಉಳಿದ ಎಂಟ್ರಿ ಅಕೌಂಟನ್ನು ಮಾಡುವಂಥದ್ದು. ಇಲ್ಲಿ ನೋಡಿ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂತ ಇದೆ. ಬೈ, ಇದಕ್ಕೆ ಜರ್ನಲ್ ಎಂಟ್ರಿ ಫಾರ್ಮುಲೇಟ್ ಮಾಡಿ. ಬೈ ಬಂದಂಥದ್ದು ಯಾವತ್ತು ಡೆಟಾರ್, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಇಲ್ಲಿ ಬನ್ನಿ, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಆಗಿ ಬರ್ತದೆ 17,750. ಇನ್ನು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಉಳಿದಂಥ ಸ್ಟಾಕು ನೆಕ್ಸ್ಟ್ ಟರ್ಮಿಗೆ. ಸೊ ಅದನ್ನು ಕ್ಯಾರಿ ಡೌನ್ ಮಾಡಿ 17,750 ಆ್ಯಂಡ್ ಬ್ರಾಡ್ ಡೌನ್ ಮಾಡ್ಕೋಬೇಕು. ಐ ಆಮ್ ವೆರಿ ಸಾರಿ, ಇಲ್ಲಿ ಬ್ರಾಡ್ ಡೌನ್ ಮಾಡ್ಲಿಕ್ಕೆ ಮರ್ತೋಯ್ತು ನನಗೆ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 17,750 ಮಾಡ್ಕೋಬೇಕು. ನೆಕ್ಸ್ಟು ಎಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಮಾಡಿ. ಇಲ್ಲಿ ಎಬ್ನಾರ್ಮಲ್ ಲಾಸ್ ಹೇಗೆ ಬಂದಿದೆ ಕನ್ಸೈನ್ಮೆಂಟ್ ಅಕೌಂಟಲ್ಲಿ, ಬೈ ಎಬ್ನಾರ್ಮಲ್ ಲಾಸ್ ಇದೆ ಅಂತಂದರೆ ಎಬ್ನಾರ್ಮಲ್ ಲಾಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ 16,150. ಸೊ ಎಬ್ನಾರ್ಮಲ್ ಲಾಸಲ್ಲಿ ಟು ಕನ್ಸೈನ್ಮೆಂಟ್ ಅಕೌಂಟ್ 16,150, ಅದನ್ನು ಟ್ರಾನ್ಸ್ಫರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ 16,150. ಓಕೆ, ಎಲ್ಲನೂ ಆಯಿತು. ಇನ್ ದ ಬುಕ್ಸ್ ಆಫ್ ಕನ್ಸೈನಿ ನೋಡುವ. ಇಲ್ಲಿ ಲೆಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಕನ್ಸೈನಿ. ಸೊ ದೀಸ್ ಆರ್ ದ ಎಂಟ್ರೀಸ್. ಏನು ನೋಡಿ, ಕನ್ಸೈನಿಯ ಅಕೌಂಟ್ ಎಂಟ್ರಿ ಕನ್ಸೈನಿಯ ಬುಕ್ಕಲ್ಲಿ ಜರ್ನಲ್ ಎಂಟ್ರಿಗಳನ್ನು ಮನಸ್ಸಲ್ಲಿ ಹೇಳ್ತಾ ಬನ್ನಿ. ಕನ್ಸೈನಿಯಾಗಿ ಈಗ ನಿಮಗೆ ಸೇಲ್ ಮಾಡಲಿಕ್ಕೆ ಗೂಡ್ಸನ್ನು ಕಳಿಸ್ಕೊಟ್ಟಿದ್ದಾರೆ ಅಂತಂದರೆ ಯುವರ್ ರೆಸ್ಪಾನ್ಸಿಬಿಲಿಟಿ ಈಸ್ ಜಸ್ಟ್ ಟು ಸೆಲ್ ದೋಸ್ ಗೂಡ್ಸ್ ಆ್ಯಂಡ್ ಮೇಕ್ ಅಡ್ವಾನ್ಸ್ ಪೇಮೆಂಟ್. ಈಗ ಕನ್ಸೈನಿಯ ಸೈಡಿಂದ ನಾವು ಆಲೋಚನೆ ಮಾಡೋದಿದ್ರೆ, ಇಫ್ ಯು ಆರ್ ಥಿಂಕಿಂಗ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಮಾಧವ, ಏನೆಲ್ಲ ಇದೆ ಟ್ರಾನ್ಸಾಕ್ಷನ್. ಫಸ್ಟ್ 50,000 ಅಡ್ವಾನ್ಸ್ ಪೇಮೆಂಟು, ಗೂಡ್ಸ್ ರಿಸೀವ್ ಮಾಡಿದ್ದಕ್ಕೆ ಜರ್ನಲ್ ಎಂಟ್ರಿ ಬೇಕಾಗಿಲ್ಲ, ಯಾಕೆಂದರೆ ನಥಿಂಗ್ ಈಸ್ ಗೋಯಿಂಗ್ ಟು ಪೇ. ಸೊ ಫಾರ್ ಅಡ್ವಾನ್ಸ್ ಪೇಮೆಂಟ್ 1 ಎಂಟ್ರಿ, ಸೇಲ್ಸ್ 2nd ಎಂಟ್ರಿ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ 3rd ಎಂಟ್ರಿ, ಅವನ ಕೈಯಿಂದ ಕೊಡ್ತಾ ಇರುವಂಥದ್ದು, ಆ್ಯಂಡ್ ಫೈನಲ್ ಡ್ರಾಫ್ಟ್, ಫೈನಲ್ ಅಮೌಂಟನ್ನು ಕಳಿಸ್ಕೊಡೋದಕ್ಕೆ 1 ಎಂಟ್ರಿ. ಓಕೆ, ಸೊ ಇಷ್ಟು ಎಂಟ್ರಿಯನ್ನು ಪಾಸ್ ಮಾಡಬೇಕು, ಮಾಡ್ತಾ ಬನ್ನಿ. ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದಕ್ಕೆ ಕನ್ಸೈನಿಯ ಬುಕ್ಕಲ್ಲಿ ಜರ್ನಲ್ ಎಂಟ್ರಿ, ಕನ್ಸೈನರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಟು ಬ್ಯಾಂಕ್ ಅಕೌಂಟ್ 50,000 rupees. ಸಪೋಸ್ ಬಿಲ್ಲಲ್ಲಿ ಕೊಟ್ಟರೆ ಕನ್ಸೈನರ್ಸ್ ಅಕೌಂಟ್ ಡೆಟಾರ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್ 50,000 rupees. ಆ್ಯಂಡ್ 2nd ಎಂಟ್ರಿ ಫಾರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ, expenses incurred by consignee, journal entry is next entry for expenses incurred by consignee. So to customs and custom duty 14,400, ಅದಕ್ಕೆ journal entry ರಮೇಶ್ ಅಕೌಂಟ್ ಡೆಟಾರ್ ಆರ್ ಕನ್ಸೈನರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಕನ್ಸೈನರ್ಸ್ ಅಕೌಂಟ್ ಮಾಡ್ತಾ ಇರುವಾಗ ಟು ಬ್ಯಾಂಕ್ ಅಕೌಂಟ್ 14,400. ನೆಕ್ಸ್ಟ್ ಒನ್ಸ್ ಅಗೇನ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ ಆ್ಯಂಡ್ 2,000 is the expense incurred by consignee, recurring expenses. Again, consignors account debtor to bank account. So it appears in consignors account as to bank account.
ನೆಕ್ಸ್ಟ್ ಕಮಿಷನಿಗೆ ಕನ್ಸೈನರ್ಸ್ ಅಕೌಂಟ್ ಡೆಟಾರ್ ಟು ಕಮಿಷನ್ ಅಕೌಂಟ್ ಜರ್ನಲ್ ಎಂಟ್ರಿ. ಸೊ ಕನ್ಸೈನರ್ಸ್ ಅಕೌಂಟಲ್ಲಿ ಮಾಡೋದ್ರಿಂದ ಟು ಕಮಿಷನ್ ಅಕೌಂಟ್ ಅಂತೇಳಿ ಬರೀಬೇಕು 8800. ನೆಕ್ಸ್ಟು ಸೇಲ್ ಆದದಕ್ಕೆ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸೈನರ್ಸ್ ಅಕೌಂಟ್. ಸೊ ಕನ್ಸೈನರ್ಸ್ ಅಕೌಂಟ್ ಮಾಡೋದ್ರಿಂದ ಇಟ್ ಅಪಿಯರ್ಸ್ ಆ್ಯಸ್ ಬೈ ಬ್ಯಾಂಕ್ ಅಕೌಂಟ್ 1,76,000. ನೆಕ್ಸ್ಟು ಬ್ಯಾಲೆನ್ಸ್ ಕ್ಯಾರಿ ಡೌನನ್ನು ಮಾಡಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಸ್ ದ ಬ್ಯಾಲೆನ್ಸ್ ಆಫ್ ಅಡ್ವಾನ್ಸ್. ಓಕೆ, ಅದಕ್ಕೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 5,000 ಅಂದರೆ 5,000 ಎಕ್ಸ್ಟ್ರಾ ಇದೆ, ದ್ಯಾಟ್ ಈಸ್ ಟು ಬಿ ಕ್ಯಾರಿಡ್ ಫಾರ್ವರ್ಡ್. ಸೊ ಕ್ಲೋಸಿಂಗ್ ಸ್ಟಾಕಲ್ಲಿ ಅಡ್ವಾನ್ಸಿನ ಕ್ಲೋಸಿಂಗ್ ಸ್ಟಾಕ್ ಇದೆ ಅಂತಂದರೆ ಪೋರ್ಷನ್ ಆಫ್ ಅಡ್ವಾನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಕನ್ಸೈನಿಯ ಬುಕ್ಕಲ್ಲಿ, ಮಾಧವನ ಬುಕ್ಕಲ್ಲಿ ಕನ್ಸೈನರ್ಸ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಹೇಳಿ ಬರಿಬೇಕು. ನೆಕ್ಸ್ಟ್ ಟೇಕ್ ದ ಟೋಟಲ್. ಸೊ 1,05,800. ಇದು ಇಷ್ಟು ಅಮೌಂಟು ಕನ್ಸೈನಿ ಜರ್ನಲ್ ಎಂಟ್ರಿ ಕನ್ಸೈನರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತಂದರೆ ಕನ್ಸೈನಿಗೆ ಕನ್ಸೈನರ್ ಅಷ್ಟು ಅಮೌಂಟನ್ನು ಕೊಡಬೇಕು. ಸೊ ಹಿಯರ್ ಬೈ ಕನ್ಸೈನಿ ಈಸ್ ಸೇಯಿಂಗ್ ದ್ಯಾಟ್ ಐ ಆಮ್ ಆಬ್ಲಿಜ್ಡ್ ಟು ಪೇ 1,05,800 ಟು ರಮೇಶ್. ಓಕೆ, ಸೊ ಇಲ್ಲೂ ನೋಡಿ, ಇಲ್ಲಿ in the ledger accounts in the books of Ramesh is saying that by preparing consignee's account, he is saying illu nodi balance same ide 1,05,800. So here also it means to say that Ramesh ಏನು ಹೇಳ್ತಾ ಇದ್ದಾನೆ ಅಂತಂದರೆ, Ramesh by preparing Madhava's account in his books, he is saying that Madhava is entitled to give me 1,05,800 rupees as due amount. ಆ ಕಡೆ ಮಾಧವ ಅಂದರೆ ಕನ್ಸೈನಿ ಅಕೌಂಟ್ ಪ್ರಿಪೇರ್ ಮಾಡಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಹಿಯರ್ ಆಲ್ಸೋ ದ ಬ್ಯಾಲೆನ್ಸ್ ಈಸ್ ಸೇಮ್ 1,05,800. ಸೊ ಕನ್ಸೈನರ್ ಐ ಆಮ್ ಆಬ್ಲಿಜ್ಡ್ ಟು ಪೇ 1,05,800 ಟು ಕನ್ಸೈನರ್ ಅಂತ ಹೇಳ್ತಾ ಇದ್ದಾನೆ. ಅಂತಂದರೆ ಕನ್ಸೈನರ್ನ ಬುಕ್ಕಲ್ಲಿ ಕನ್ಸೈನಿಯ ಅಕೌಂಟ್, ಕನ್ಸೈನಿಯ ಬುಕ್ಕಲ್ಲಿ ಕನ್ಸೈನರ್ನ ಅಕೌಂಟ್ ಮಸ್ಟ್ ಟ್ಯಾಲಿ. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.